ರಿಕ್ಕಿ ರೈ ಹತ್ಯೆ ಯತ್ನ ಕೇಸ್ನಲ್ಲಿ ರಿಕ್ಕಿ ರೈ ಹತ್ಯೆ ಯತ್ನ ಕೇಸ್ನಲ್ಲಿ A1 ಆರೋಪಿ ರಾಕೇಶ್ ಅಂತ ಹೇಳಲಾಗ್ತಾ ಇದೆ. ರಾಕೇಶ್ ಮಲ್ಲಿ ಯಾರು ಹಾಗಾದ್ರೆ? ಗುರುವಿನ ಮಗ ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ಯಾಕೆ ರಾಕೇಶ್ ಮಲ್ಲಿ? ಒಂದ್ ಕಾಲದಲ್ಲಿ ಮುತ್ತಪ್ಪ ರೈ ಬಂಟನಾಗಿದ್ದಂತಹ ರಾಕೇಶ್ ಮಲ್ಲಿಗೆ ಆಸ್ತಿ ವಿಚಾರದಲ್ಲಿ ವಂಚನೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮುತ್ತಪ್ಪ ರೈ ವಿರುದ್ಧ ತಿರುಗಿ ಬಿದ್ದಿದ್ದ ರಾಕೇಶ್ ಮಲ್ಲಿ ಬಳಿಕ ಮುತ್ತಪ್ಪ ರೈಯ ಎರಡನೇ ಪತ್ನಿ ಅನುರಾಧ ಜೊತೆ ರಾಕೇಶ್ ಮಲ್ಲಿ ಸಂಪರ್ಕವನ್ನ ಹೊಂದಿದ್ದಾರೆ. ಅನುರಾಧಗೆ ಬರಬೇಕಾಗಿದ್ದಂತಹ ಆಸ್ತಿಗೆ ರಿಕ್ಕಿ ರೈ ಇಲ್ಲಿ ಅಡ್ಡಿ ಮಾಡಿರ್ತಾರೆ. ಆಗ ಅನುರಾಧ ಸಹಾಯಕ್ಕೆ ನಿಂತಿದ್ದು ಈ ರಾಕೇಶ್ ಮಲ್ಲಿ. 100 ಕೋಟಿ ಆಸ್ತಿ ನಿತೇಶ್ ಎಸ್ಟೇಟ್ಗೆ ಅಗ್ರಿಮೆಂಟ್ ಕೂಡ ಮಾಡಿಸಿರ್ತಾರೆ ಅನುರಾಧ ಅವರು. ಈ ಆಸ್ತಿಗೆ ರಿಕ್ಕಿ ರೈ ಪದೇ ಪದೇ ಅಡ್ಡಿಯನ್ನ ಮಾಡ್ತಾ ಇದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಸುಪಾರಿಯನ್ನ ಕೊಟ್ಟಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಯಾಕೆ ರಿಕ್ಕಿ ರೈರನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಿ ಅಂತ ಹೇಳಿ ತನಿಖೆಯನ್ನ ನಡೆಸಲಿಕ್ಕಿದ್ದಾರೆ. ಬಲಗೈ ಬಂಟರಾಗಿದ್ರು ರಾಕೇಶ್ ಮಲ್ಲಿ. ಮುತ್ತಪ್ಪ ರೈ ಅವರಿಗೆ ಅವರ ಒಡನಾಟ, ಅವರ ಹಾಗು ಹೋಗುಗಳು, ಯಾವ ರೀತಿಯಾದಂತಹ ಆಸ್ತಿ ವಿಚಾರ ಪ್ರತಿಯೊಂದು ಕೂಡ ಈ ರಾಕೇಶ್ ಮಲ್ಲಿಗೆ ಗೊತ್ತಿತ್ತು. ಸೊ ಹಾಗಾಗಿ ಒಂದಷ್ಟು ಜಗಳಗಳು ಕೂಡ ಉಂಟಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮಲ್ಲಿ ಮತ್ತೆ ಮುತ್ತಪ್ಪ ರೈ ನಡುವೆ ಆಸ್ತಿ ವಂಚನೆ ಮಾಡಿದಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳು ಕೂಡ ಆಗಿತ್ತು ಈ ಹಿಂದೆ ಮುತ್ತಪ್ಪ ರೈ ಅವರು ಇದ್ದಂತಹ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಯಾವಾಗ ಮುತ್ತಪ್ಪ ರೈ ಅವರು ತೀರ್ಕೊಳ್ತಾರೋ, ವಿಲ್ ಬರೆಸ್ತಾರೋ ಇಬ್ರು ಮಕ್ಕಳಿಗೆ ಅಂತ ಹೇಳಿ ಸಮಾನವಾದಂತಹ ಆಸ್ತಿಯನ್ನ ಬರೀತಾರೆ. ಅಲ್ಲಿ ಸಮಾನವಾದಂತಹ ಆಸ್ತಿ ಬರೆಯೋದಕ್ಕೂ ಸಾಕಷ್ಟು ಕಾರಣಗಳಿರುತ್ತೆ. ಯಾಕೆಂತಂದ್ರೆ ಅನುರಾಧ ಏನು, ಆಕೆಯ ಹಿನ್ನೆಲೆ ಏನು, ಆಕೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾಳೆ ಮಕ್ಕಳ ಜೊತೆ, ಯಾರ ಜೊತೆ ಕೈ ಜೋಡಿಸಿದ್ದಾಳೆ, ಆಕೆ ಯಾವ ರೀತಿಯಾಗಿ ಮುತ್ತಪ್ಪ ರೈರವರಿಗೆ ಮೋಸವನ್ನ ಮಾಡಿದ್ಲು ಅನ್ನೋದೆಲ್ಲವೂ ಕೂಡ ಗೊತ್ತಿದ್ದಂತಹ ಮುತ್ತಪ್ಪ ರೈರವರು ಈ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಯಾವಾಗ ಅನುರಾಧ ಅವರು ಕೋರ್ಟ್ ಮೆಟ್ಟಿಲೇರಿದ್ರು, ಅವರಿಗೆ ಅನುರಾಧ ಅವರ ಹಿಂದೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದು ಇದೇ ರಾಕೇಶ್ ಮಲ್ಲಿ. ಸೊ ರಾಕೇಶ್ ಮಲ್ಲಿ ಸಾಥ್ ಕೊಟ್ಟಿದ್ರಿಂದ ಆಕೆಗೆ ಇನ್ನೊಂದಷ್ಟು ಬಲ ಬಂದಂಗಾಯ್ತು. ಸೊ ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿ ಆಸ್ತಿಯಲ್ಲೂ ನಮಗೂ ಕೂಡ ಸಮಪಾಲ್ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು. ಅದಕ್ಕೆ ರಿಕ್ಕಿ ರೈರವರು ಅದು ಹೇಗೆ ಆಸ್ತಿಯನ್ನ ತೆಗೆದುಕೊಳ್ತೀರಾ ನೋಡೋಣ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸೊ ಹಾಗಾಗಿ ರಿಕ್ಕಿ ರೈ ಪದೇ ಇನ್ವಾಲ್ವ್ ಆಗ್ತಾ ಇದ್ದದ್ರ ಕಾರಣ ಈಗ ಹೇಗಾದ್ರೂ ಮಾಡಿ ಆತನನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಲಾಗಿದೆ. ಅದು ಕೂಡ 2 ಬಾರಿ ಫೈರಿಂಗ್ ಆಗಿದೆ. ಮೊದಲ ಬಾರಿ ಅವರು ಎಚ್ಚೆತ್ಕೊಂಡಿದ್ರೆ ಏನೋ ಸೌಂಡ್ ಬಂತಪ್ಪ, ಸರಿ ಆಯಿತು ನಾವು ಕಾದ್ ನೋಡೋಣ, ಆ ನಂತರ ಮನೆಗೆ ಹೋಗೋಣ ಅಂತ ಹೇಳಿ, ಬೆಂಗಳೂರಿಗೆ ವಾಪಸ್ ಹೋಗೋಣ ಅಂತ ಹೇಳಿ ಅವ್ರೇನಾದರೂ ಅಲ್ಲೇ ಉಳ್ಕೊಂಡಿದ್ದಿದ್ರೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇರಲಿಲ್ಲ. ಯಾಕೆಂತಂದರೆ ಇಡೀ ಸುತ್ತಮುತ್ತ ಅವರು ಇದ್ದಂತಹ ಮನೆ ನೋಡಿದಿರಲ್ಲ, ಅದೊಂದು ಫುಲ್ ಭದ್ರಕೋಟೆ. ಅಲ್ಲಿ ಯಾರೂ ಕೂಡ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟರ ಮಟ್ಟಿಗಿದೆ. ಅವರು ಹೊರಗಡೆ ಬರ್ತಾ ಇದ್ದದನ್ನು ಕಾದು ಕುಳಿತು ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಫೈರಿಂಗ್ ಮಾಡಿರುವಂಥದ್ದು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪೊಲೀಸ್ ಅಧಿಕಾರಿಗಳಿಗೆ ಇದೊಂಥರ ಬಿಗ್ ಟಾಸ್ಕ್. ಕಂಡುಹಿಡಿಯೋದು ಇದೆಯಲ್ಲ ಬಿಗ್ ಟಾಸ್ಕ್. ಯಾಕೆಂತಂದರೆ ಸುತ್ತಮುತ್ತಲೂ ಇರೋದು ಬಯಲು ಪ್ರದೇಶ, ಯಾವುದೇ ರೀತಿಯಾದಂತಹ CC ಕ್ಯಾಮ್ರಾಗಳಲ್ಲಿ ಇಲ್ಲ. ಸೊ ಹಾಗಾಗಿ ಯಾರು ಬಂದರು, ಯಾರು ಹೋದರು, ಯಾರು ಫೈರಿಂಗ್ ಮಾಡಿದ್ರು ಅನ್ನೋದು ಪ್ರಶ್ನೆಗಳು ಕೂಡ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ರು ಪರಮೇಶ್ವರ್ ಅವರು ನೋಡ್ತಾ ಹೋಗೋಣ ಬನ್ನಿ. ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ, ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ. ಯಾರು ಏನು ಅಂತ ಪ್ರಾಥಮಿಕವಾಗಿ ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ.
ಸೊ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಂದಮೇಲೆ ವಿಚಾರ ಬಂದಮೇಲೆ ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ, ಬಂದಮೇಲೆ ನಾನು ಶೇರ್ ಮಾಡ್ತೀನಿ. ಯಾರು ಏನು ಅಂತ ಪ್ರಾಥಮಿಕವಾಗಿ ಏನಾದ್ರು ಕೊಟ್ಟರೆ? ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಂದಮೇಲೆ ವಿಚಾರ ಬಂದಮೇಲೆ ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ. ಇನ್ನು ಅಕ್ಕಪಕ್ಕದ ಯಾವುದೇ CCTVಗಳಿಲ್ಲ. ಹಾಗಾಗಿ ತನಿಖೆ ನಡೆಸೋದು ಒಂದು ಬಿಗ್ ಟಾಸ್ಕ್ ಪೊಲೀಸ್ ಅಧಿಕಾರಿಗಳಿಗೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ರಿಕ್ಕಿ ಅವರ ಮಲತಾಯಿಯೇ ಈ ಒಂದು ಸುಪಾರಿ ಕೊಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಹಾಗೂ ಅನುರಾಧ ಮಧ್ಯೆ ಸಾಕಷ್ಟು ಅಗ್ಗಜಗ್ಗಾಟಗಳು ಕೂಡ ಆಗಿದೆ, ಗಲಾಟೆಗಳು ಕೂಡ ಆಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮಂಗಳೂರಲ್ಲಿ 12 ಎಕರೆ ಜಮೀನು ಖರೀದಿಯನ್ನು ಮಾಡಿರ್ತಾರೆ ಮುತ್ತಪ್ಪ ರೈ ಇರೋರು. ಆ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಆಸ್ತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಮಾಡ್ಕೊಳ್ತಾ ಅದೊಂದಷ್ಟು ಜಟಾಪಟಿ ಕೂಡ ನಡೆದಿದೆ. ಆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಘಟನೆ ಆಗಿದೆ. ಅಂದರೆ ರಿಕ್ಕಿ ರೈರವರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿ ಆತನನ್ನು ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಫೇಲ್ ಆಗಿದ್ದಾರೆ. ಸಕ್ಸಸ್ ಆಗಿದ್ದಿದ್ರೆ ಬೇರೆ ಕತೆ, ಇದೀಗ ಫೇಲ್ ಆಗಿರುವಂಥದ್ದು. ಸೊ ತನಿಖೆಯೂ ಕೂಡ ಚುರುಕುಗೊಂಡಿದೆ. ಈಗಾಗಲೇ 4 ತಂಡವನ್ನು ಕೂಡ ರಚನೆ ಮಾಡಲಾಗಿರುವಂಥದ್ದು. ಈಗಷ್ಟೇ ಗೃಹ ಸಚಿವರು ಕೂಡ ಮಾತನಾಡಿದ್ರು, ರಿಕ್ಕಿಯ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಚೇತರಿಸ್ಕೊಳ್ತಾರೆ, ಔಟ್ ಆಫ್ ಡೇಂಜರ್ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವರು. ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ನಾವು ಕೂಡ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. 4 ತಂಡ ರಚನೆ ಆಗಿದೆ, ಈ ರೀತಿಯಾದಂತಹ ಫೈರಿಂಗ್ ಆಗಿದೆ, ಗೊತ್ತಾಗಿದೆ. ತನಿಖೆ ನಡೀತಾ ಇದೆ. ತನಿಖೆ ನಡೀಲಿ. ತನಿಖೆಯ ಆದ ಮೇಲೆ ಸತ್ಯಾಸತ್ಯತೆ ಹೊರಬೀಳಲಿದೆ. ಈಗಾಗಲೇ 4 ಜನರ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. FIR ದಾಖಲಾಗಿ ಆ 4 ಜನರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ.